ಶ್ರೀ ಸಿದ್ದರಾಮ ಶಿವಯೋಗಿಗಳು ಮಹಾನ್ ಪವಾಡ ಪುರುಷರಾಗಿದ್ದು ಅಸಂಖ್ಯಾತ ಭಕ್ತರ ಕಷ್ಟಗಳನ್ನ ದೂರ ಮಾಡಿದ ಸಂತರಾಗಿದ್ರು ಎಂದು ಜಿಡಗ ಮುಗೋಳಖೋಡ ಕೋಟನೂರು ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಹೇಳಿದರು. ಆಳಂದ ತಾಲೂಕಿನ ಜಿಡಗಾದ ಗ್ರಾಮದ ನವಕಲ್ಯಾಣ ಮಠದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಶ್ರೀ ಸಿದ್ದರಾಮ ಶಿವಯೋಗಿಗಳ 21ನೇ ಪುಣ್ಯಸ್ಮರಣೆ ತುಲಾಭಾರ ಮತ್ತು ಧರ್ಮಸಭೆಯಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಗುರುಗಳಾದ ಸಿದ್ದರಾಮ ಶ್ರೀಗಳ ಪುಣ್ಯಸ್ಮರಣೆ ಅದ್ದೂರಿಯಾಗಿ ನಡೆಯಿತು. ಅವರು ನಮ್ಮೆಲ್ಲರಲ್ಲೂ ನೆಲೆಸಿದ್ದಾರೆ. ದೇವರಾಗಿ, ಶಿವಯೋಗದ ಸಾಮ್ರಾಟರಾಗಿ, ಕಾವಿಯ ಕುಲತಿಲಕರಾಗಿ, ಅಗಣಿತ ಭಕ್ತರ ಬದುಕಿನ ಉಸಿರಾಗಿದ್ದಾರೆ ಎಂದು ತಿಳಿಸಿದರು. ಪ್ರಯಾಗರಾಜ್ಯದಲ್ಲಿ ನಡೆದಿರುವಂತಹ ಆ ಮಹಾ ಕುಂಭ ಮೇಳಕ್ಕೂ ಇರುವಂತಹ ಒಂದು ಅವಿನಾಭಾವ ಸಂಬಂಧ. ಅವರು ಪೂಜ್ಯರು ಹೇಳಿದ್ರು, 2 1 ಸೇರಿಸಿದ್ರೆ 3. ಅಲ್ಲಿ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ ಅನ್ನುವಂತ 3 ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿರ್ತಕ್ಕಂಥ ಪ್ರಯಾಗರಾಜದ ಕುಂಭಮೇಳ, ಅಲ್ಲಿ ಬಹಳ ಇಡೀ ವಿಶ್ವದ ಗಮನ ಸೆಳೆದಿರ್ತಕ್ಕಂಥ ಪ್ರಯಾಗರಾಜದ ಕುಂಭಮೇಳ ಆದ್ರೆ, ಇವತ್ತು ಜಿಡ್ಗಾ ಮಠದಲ್ಲಿ ಸಿದ್ದರಾಮ ಶಿವಯೋಗಿಗಳ 21ನೇ ವರ್ಷದ ಪುಣ್ಯ ಸ್ಮರಣೋತ್ಸವ 2 1 ಸೇರಿಸಿದ್ರೆ 3 ಆಗ್ತದೆ. ಅದು ಲಚ್ಚಾಣದ ಸಿದ್ಧಲಿಂಗ ಅನ್ನುವಂಥ ಒಂದು ಸಂಗಮ, ಮುಗುಳಖೋಡದ ಯಲಾಲಿಂಗ ಅನ್ನುವಂಥದ್ದು ಒಂದು ಸಂಗಮ, ಜಿಡಗಾದ ಸಿದ್ದರಾಮ ಶಿವಯೋಗಿ ಅನ್ನುವಂಥದ್ದು ಒಂದು ಸಂಗಮ ಅನ್ನುವಂಥ ಮಾತನ್ನ ಅವರು ಹೇಳಿರುವಂಥದ್ದು. ಯಾಕೋ ಇವತ್ತಿನ ವೇದಿಕೆ ಬಹಳ ಲೆಕ್ಕಾಚಾರದ ಮುಖಾಂತರ ನಡೆದೈತಿ ಅಂದ್ರೆ, ನಾನು ಒಂದು ಲೆಕ್ಕಾಚಾರದಿಂದಲೇ ನಿಮಗೆ ಮಾತಾಡ್ತೀನಿ. ಮಹಾಮಠದ ಹೆಸರು, ಈ ಮಹಾಮಠವನ್ನ ಸ್ಥಾಪನೆ ಮಾಡಿದಾಗ ಏನ್ ಹೆಸರು ಇಡ್ಬೇಕಪ್ಪ ಅಂತ ಕೇಳಿದ್ರೆ, 12ನೇ ಶತಮಾನದಲ್ಲಿ ಬಸವ ಕಲ್ಯಾಣ ಒಂದು ಕಲ್ಯಾಣ ಆದ್ರೆ, 21ನೇ ಶತಮಾನದಲ್ಲಿ ಸಿದ್ದರಾಮ ಶಿವಯೋಗಿಗಳು ಸ್ಥಾಪನೆ ಮಾಡಿರುವಂತ ಈ ಜಿಡ್ಗಾ ಮಹಾಮಠಕ್ಕೆ ಏನ್ ಹೆಸರು ಇಡಬೇಕು? ಅವರು ಮಾಡುವಂತ ಒಂದು ಕಾರ್ಯದಲ್ಲಿ ಬಸವಣ್ಣನವರ ಕೈಯಿಂದ ಕೂಡ ಆಗದಂತ ಕಾರ್ಯ 21ನೇ ಶತಮಾನದಲ್ಲಿ ಸಿದ್ದರಾಮ ಶಿವಯೋಗಿಗಳು ಮಾಡಿ ತೋರಿಸಿದ್ರು. ಶತಮಾನದಲ್ಲಿ ಬಸವಣ್ಣನವರು ಸಮಾನತೆ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಮೇಲು ಕೀಳು ಅನ್ನುವಂತ ಭೇದ ಭಾವವನ್ನು ಹೊಡೆದೋಡಿಸ್ಬೇಕು. ದೇವಾಪುರದ ಶ್ರೀ ಶಿವಮೂರ್ತಿ ಶಿವಾಚಾರ್ಯ, ಚವದಾಪುರಿ ಮಠದ ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ, ಚಿನ್ಮಯಗಿರಿಯ ಶ್ರೀ ವೀರ ಮಹಾಂತ ಶಿವಾಚಾರ್ಯ, ಅಂತನೂರಿನ ಶ್ರೀ ಅಭಿನವ ಗುರುಬಸವ ಶಿವಾಚಾರ್ಯ, ಮಾಷಾಳದ ಶ್ರೀ ಮರುಳಾರಾಧ್ಯ ಶಿವಾಚಾರ್ಯ, ನಿಂಬರ್ಗಿಯ ಶ್ರೀ ಶಿವಲಿಂಗ ದೇವರು, ಕಲಬುರ್ಗಿಯ ಶ್ರೀ ಕೆಂಚಬಸವ ಶಿವಾಚಾರ್ಯ, ಶ್ರೀ ಶ್ರೀ ದೇವಿ ತಾಯಿ ಸಾನ್ನಿಧ್ಯ ವಹಿಸಿದ್ರು. ಬೆಳಗ್ಗೆ ಶ್ರೀ ಸಿದ್ದರಾಮೇಶ್ವರರ ಕರ್ತೃ ಗದ್ದುಗೆಗೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದವು. ಬಳಿಕ ಭಕ್ತರು ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳಿಗೆ ತುಲಾಭಾರ ನೆರವೇರಿಸಿ ಪಾದಪೂಜೆ ಮಾಡಿದ್ರು. ಸಂಜೆ 6ಕ್ಕೆ ಅಸಂಖ್ಯಾತ ಭಕ್ತರ ಜೈಘೋಷದೊಂದಿಗೆ ರಥೋತ್ಸವ ಜರುಗಿತ. ಅಪ್ಪಾಜಿ ಸಂಗೀತ ಕಲಾ ಬಳಗದವರಿಂದ ಭಕ್ತಿ ಸಂಗೀತ ಸೇವೆ ನಡೆಯಿತು.